ನಮಸ್ಕಾರ. ನಾವು ಇಂದಿನ ವಿಡಿಯೋದಲ್ಲಿ ಈ ಡಿರೈವೇಟಿವ್ಸಿಗೆ ಸಂಬಂಧಪಟ್ಟಂಗೆ ಬೇಸಿಕ್ಸನ್ನು ಅರ್ಥ ಮಾಡ್ಕೊಳ್ತೀವಿ. ನಾನು ಆವಾಗ ಹೇಳಿದ್ದೆ ನಿಮಗೆ ಈ ಫ್ಯೂಚರ್ಸು ಮತ್ತು ಆಪ್ಷನ್ಸ್ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಸಪ್ರೇಟಾಗಿ ಒಂದು ಸೆಷನನ್ನು ಮಾಡ್ತೀನಿ ನಾನು ಅಂತೇಳಿ ಹೇಳಿದ್ದೆ. ಸೊ ಇವಾಗ ನಾವು ಈ ಫ್ಯೂಚರ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಆ ನಂತರ ಆಪ್ಷನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಫ್ಯೂಚರ್ಸ್ ಅಂತ ಅಂದರೆ ಏನು, ನಾವು ಯಾವ ರೀತಿ ಈ ಫ್ಯೂಚರ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಫ್ಯೂಚರ್ಸಲ್ಲಿ ನಿಮಗೆ ಪ್ರಾಫಿಟ್ಸ್ ಯಾವ ರೀತಿ ಇರುತ್ತೆ. ನಾನು ಅವಾಗ ನಿಮಗೆ ಹೇಳಿದ್ದೀನಿ, ನನ್ನ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ. ನಾನು ನಿಮಗೆ ಇದರಲ್ಲಿ 20 to 100% ಆಫ್ ಪ್ರಾಫಿಟನ್ನು ಮಂತ್ ಲೆಕ್ಕದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತೇಳಿ. ಹಾಗಿದ್ದರೆ ನೋಡೋಣ ಬನ್ನಿ, ನಾನು ಈಕ್ವಿಟಿಗೆ ಕಂಪೇರ್ ಮಾಡಿದಾಗ ಫ್ಯೂಚರ್ಸನ್ನು ಯಾವ ರೀತಿ ಟ್ರೇಡ್ ಮಾಡ್ತಾರೆ ಅಂಥೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ನಾವಿವತ್ತು. ಓಕೆ ನೋಡಿ, ಫ್ಯೂಚರ್ಸ್ ಅಂತ ಬಂದಾಗ ನಿಮಗೆ ಆಲ್ರೆಡಿ ಗೊತ್ತು, ಫ್ಯೂಚರ್ಸ್ ಅಂತಕ್ಕಂಥದ್ದು ಒಂದು ಕಾಂಟ್ರಾಕ್ಟ್, ಅಗ್ರಿಮೆಂಟ್ ಬಿಟ್ವೀನ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಅಗ್ರಿಮೆಂಟ್ ಬಿಟ್ವೀನ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್, ಆಯಿತಾ. ಬೈ ಮಾಡ್ತೀನಿ ಅಂತಕ್ಕಂಥವ್ರಿಗೆ ಬೈ, ಸೆಲ್ ಮಾಡ್ತೀನಿ ಅಂತಕ್ಕಂಥವ್ರು ಸೆಲ್. ಆ ಒಂದು ಅಗ್ರಿಮೆಂಟ್ ಇದು. ಅದರಲ್ಲಿ ಮೇಜರ್ ಆಗಿರ್ತಕ್ಕಂಥದ್ದು ಯಾವ್ಯಾವುದು, ಒಂದು ಟೈಮ್, ಯಾವ ಟೈಮಿಗೆ ಈ ಒಂದು ಕಾಂಟ್ರಾಕ್ಟು ಎಂಡ್ ಆಗುತ್ತೆ ಅಂತಕ್ಕಂಥದ್ದು. ಅದೇ ರೀತಿ ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿ ಅಂತ ಫಿಕ್ಸ್ ಆಗಿರುತ್ತೆ, ಮತ್ತು ಏನು ಪ್ರೈಸ್ಗೆ ಅಂತ ಕೂಡ ಫಿಕ್ಸ್ ಆಗಿರುತ್ತೆ. ಇಷ್ಟು ನೀವು ಮಿನಿಮಮ್ ಥಿಂಗ್ಸು ಈ ಕಾಂಟ್ರಾಕ್ಟಲ್ಲಿ ಅರ್ಥ ಮಾಡ್ಕೊಬೇಕಾಗಿರ್ತಕ್ಕಂಥದ್ದು. ಮತ್ತು ಎಲ್ಲ ಫ್ಯೂಚರ್ಸು ಎಲ್ಲ ಫ್ಯೂಚರ್ಸು ಇವನ್ ಇಂಡೆಕ್ಸು ಮತ್ತು ಸ್ಟಾಕ್ಸ್, ಎಲ್ಲ ಫ್ಯೂಚರ್ಸು ಲಾಸ್ಟ್ ಥರ್ಸ್ಡೇ ಆಫ್ ದ ಮಂತ್, ಲಾಸ್ಟ್ ಥರ್ಸ್ಡೇ ಆಫ್ ದ ಎವರಿ ಮಂತ್, ಲಾಸ್ಟ್ ಥರ್ಸ್ಡೇ ಆಫ್ ಎವರಿ ಮಂತ್ ಎಕ್ಸ್ಪೈರಿ ಆಗ್ತವೆ. ಸೊ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮು ಯೂಶ್ವಲಿ 3 ಕಾಂಟ್ರಾಕ್ಟ್ಸು ಎಕ್ಸಿಸ್ಟ್ ಇರುತ್ತೆ. 3 ಕಾಂಟ್ರಾಕ್ಟ್ಸ್. ಓಕೆ, ಅಂದರೆ ಕರೆಂಟ್ ಮಂತು, ನೆಕ್ಸ್ಟ್ ಮಂತು ಮತ್ತು ಫಾರ್ ಮಂತ್, ಇಷ್ಟು ಎಕ್ಸಿಸ್ಟ್ ಇರುತ್ತೆ. ಇದರಲ್ಲಿ ನೀವು ಯಾವ್ದು ಬೇಕಾದರೂ ಟ್ರೇಡ್ ಮಾಡ್ಬೋದು, ನಿಮ್ಮ ಆಪ್ಷನ್ ಅದು, ಆಯಿತಾ. ಸೊ ಅರ್ಥ ಮಾಡ್ಕೊಳ್ಳಿ, ಫ್ಯೂಚರ್ಸ್ ಅಂತಕ್ಕಂಥದ್ದು ನಿಮಗೆ ಒಂದು ಕಾಂಟ್ರಾಕ್ಟು, ನಿಮಗೆ ಅವೈಲಬಲ್ ಕಾಂಟ್ರಾಕ್ಟ್ಸು 3 ಕಾಂಟ್ರಾಕ್ಟ್ಸ್ ಇರುತ್ತೆ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮು. ಲಾಸ್ಟ್ ಥರ್ಸ್ಡೇ ಆಫ್ ಎವರಿ ಮಂತ್, ಲಾಸ್ಟ್ ಥರ್ಸ್ಡೇ ಆಫ್ ಎವರಿ ಮಂತು ಈ ಕಾಂಟ್ರಾಕ್ಟ್ಸ್ಗಳು ಎಕ್ಸ್ಪೈರಿ ಆಗುತ್ತೆ. ಅಂದರೆ ಅವತ್ತಿನ ದಿನ ನೀವು ಒಪ್ಕೊಂಡಿರ್ತಕ್ಕಂಥ ಪ್ರೈಸ್ಗಳಿಗೆ ಬೈ ಮಾಡ್ತಕ್ಕಂಥದ್ದು, ಸೆಲ್ ಮಾಡ್ತಕ್ಕಂಥದ್ದು ಎಕ್ಸಿಕ್ಯೂಷನ್ ಆಗುತ್ತೆ. ಯಾರು ಬೈ ಮಾಡ್ತಾಯಿದ್ರು ಅವರು ಬೈ ಮಾಡಿರ್ತಕ್ಕಂಥದ್ದನ್ನು ದುಡ್ಡು ಎಲ್ಲದನ್ನು ಕೊಟ್ಟು ಬೈ ಮಾಡಬೇಕು. ಮತ್ತು ಅದೇ ರೀತಿ ಸೆಲ್ ಮಾಡ್ತಕ್ಕಂಥವ್ರು ತಮ್ಮ ಹತ್ರ ಇರೋವಂಥ ಸ್ಟಾಕನ್ನು ಕೊಟ್ಟು ಆ ಒಂದು ಕಾಂಟ್ರಾಕ್ಟನ್ನು ಕ್ಲೋಸ್ ಮಾಡ್ಕೋಬೇಕು. ಸೊ ಇದು ಒಂದು ಅಗ್ರಿಮೆಂಟು. ನೆನ್ಪಿಡ್ಕೊಂಡಿರಿ, ಫ್ಯೂಚರ್ಸ್ ಅಂತಕ್ಕಂಥದ್ದು ಕಾಂಟ್ರಾಕ್ಟ್, ಅಗ್ರಿಮೆಂಟ್ ಇದು ಏನೋ ಸುಮ್ಮನೆ ಅಲ್ಲ ಇರ್ತಕ್ಕಂಥದ್ದು, ಅಗ್ರಿಮೆಂಟ್ ಅದು. ಯಾವ ರೀತಿಯಾದಂಥ ಅಗ್ರಿಮೆಂಟು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ, ಆಯಿತಾ. ಈಗ ಉದಾಹರಣೆ, ನಾನು ಈ ಒಂದು ಫ್ಯೂಚರ್ಸನ್ನು ಯಾವ ದೃಷ್ಟಿಯಿಂದ ನೋಡಬೇಕು ಅನ್ನೋದನ್ನು ಕೂಡ ನಿಮಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು ನಾನು. ಈಗ ಮೊದಲನೇದಾಗಿ ನಾನು ನನ್ನ ಹತ್ರ ಒಂದು 500 ಕ್ವಾಂಟಿಟಿ ಆಫ್ ACC ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ ನಾನು. ಓಕೆ, 500 ಕ್ವಾಂಟಿಟಿ ACC ತೊಗೋಬೇಕು ಅಂತ ಟ್ರೈ ಮಾಡ್ತೀನಿ ನಾನು. 500 ಕ್ವಾಂಟಿಟಿ ACC. ಇವತ್ತಿನ ಪ್ರಕಾರ 500 ಕ್ವಾಂಟಿಟಿ ACC ಪ್ರೈಸ್ ಎಷ್ಟಿದೆಯಪ್ಪ ಅಂತ ಅಂದರೆ ನನಗೆ 1800 ಅಂತ ಲೆಕ್ಕ ಹಾಕೋಣ, ರೌಂಡ್ ಆಫ್ ಮಾಡ್ಕೊಂಡು. ಸೊ 1800 ಇಂಟು 500 ಎಷ್ಟಾಗುತ್ತೆ? ಇದು 1800 ಇಂಟು 500 ನನಗೆ ಒಟ್ಟು ಬೀಳ್ತಕ್ಕಂಥದ್ದು 9 ಲಕ್ಷ. ಸೊ ನಾನು ಈಕ್ವಿಟಿನಲ್ಲಿ ಈ ACCನ ತೊಗೋಬೇಕು ಅಂತಂದರೆ ನನಗೆ 9 ಲಕ್ಷ ಆಗುತ್ತೆ. ನಾನು ಯಾಕೆ ACCನ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ? ವೆರಿ ಸಿಂಪಲ್. ACC ಮೋಸ್ಟ್ ಪ್ರಾಬಬಲಿ ಪ್ರೈಸ್ ಮೊಮೆಂಟು ಅಪ್ವರ್ಡ್ಸ್ ಇದೆ. ನಾನು ಅದಕ್ಕೆ ACCನ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇದು ನನ್ನ ವ್ಯೂ ಪಾಯಿಂಟ್, ಮಾರ್ಕೆಟ್ನಲ್ಲಿ ಇರತಕ್ಕಂಥ ವ್ಯೂ ಪಾಯಿಂಟ್. ಈಗ ನಾನು ಈ ACCನ 1800 ರೂಪೀಸು ಕೊಟ್ಟು 500 ಕ್ವಾಂಟಿಟಿ ತೊಗೋಬೇಕು ಅಂದರೆ 9 ಲಕ್ಷ ಬೇಕು ನನಗೆ. ಈ 9 ಲಕ್ಷ ಬೇಕು ಅಂತಂತ ಯೋಚನೆ ಮಾಡಿದಾಗ ನಾನು ನನ್ನ ಹತ್ರ ಇರ್ತಕ್ಕಂಥ ದುಡ್ಡನ್ನು ಲೆಕ್ಕ ಹಾಕ್ತೀನಿ. ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಅವೈಲಬಿಲಿಟಿ ಸದ್ಯಕ್ಕೆ.
ನನ್ನ ಹತ್ರ ಏನೊಂದು 25% 30% ದುಡ್ಡಿರ್ಬೋದು. ಓಕೆ, ಒಂದು ಅಂದಾಜು ಪ್ರಕಾರ ನನ್ನ ಹತ್ರ ಒಂದು 3 ಲಕ್ಷ ಇದೆ ಅಂತ ಅನ್ಕೊಳ್ಳೋಣ. ನಾನು 3 ಲಕ್ಷಕ್ಕೆ ಅಂತ ಹೋದರೆ ನನಗೆ ಎಷ್ಟು ಅವೈಲಬಲ್ ಸಿಗುತ್ತೆ? ಏನೊಂದು ಆಲ್ಮೋಸ್ಟ್ ಒಂದು 60 ಸಿಗ್ಬೋದು ಮೋಸ್ಟ್ ಪ್ರಾಬಲಿ. ಆಯಿತಾ? ಸಾರಿ, 3 ಲ್ಯಾಕು ಡಿವೈಡೆಡ್ ಬೈ 1800 ಅಂತ ಅಂದರೆ ನನಗೆ ಸಿಗ್ತಕ್ಕಂಥದ್ದು 160 ಅಥವಾ 170 ಕ್ವಾಂಟಿಟಿ ತೊಗೋಬೋದು ನಾನು. ಬಟ್ ನಾನೊಂದು ರೌಂಡ್ ಆಫ್ 500 ಕ್ವಾಂಟಿಟಿ ಲೆಕ್ಕ ಹಾಕಿದ್ದೀನಿ. ಈಗ ನಿಮಗೆ ಈ ಫ್ಯೂಚರ್ಸು ಹೆಲ್ಪ್ ಆಗುತ್ತೆ. ಹಿಂಗೆ ಹೆಲ್ಪ್ ಆಗುತ್ತೆ ಈ ಫ್ಯೂಚರ್ಸು. ನೋಡಿ, ಇಲ್ಲಿ 9 ಲಕ್ಷ ಇರ್ತಕ್ಕಂತಹ ಒಂದು ಕ್ವಾಂಟಿಟಿಗೆ ಕೊಡಬೇಕಾಗಿರ್ತಕ್ಕಂತಹ ದುಡ್ಡಿಗೆ ನೀವು ಕಡಿಮೆ ಅಮೌಂಟ್ ಕೊಡಿ ಅಂತ ಆಫರ್ ಮಾಡ್ತಾನೆ ಎಕ್ಸ್ಚೇಂಜಲ್ಲಿ. ಅವನೇನು ಹೇಳ್ತಾನೆ, ನೀವು 9 ಲಕ್ಷ ಪೂರ್ತಿ ಕೊಡೋದೇನು ಬೇಡ, ಈ ಫ್ಯೂಚರ್ ಕಾಂಟ್ರಾಕ್ಟನ್ನು ನೀವು ಬೈ ಮಾಡಿ ಇದರಲ್ಲಿ ಟೋಟಲ್ ಅಮೌಂಟ್ ಏನು ವ್ಯಾಲ್ಯೂ ಇದೆ ಆ ಟೋಟಲ್ ಅಮೌಂಟ್ ವ್ಯಾಲ್ಯೂನಲ್ಲಿ ನನಗೊಂದು 25ರಿಂದ 30% ಕೊಡಿ ಸಾಕು ಅಂತ ಯೋಚನೆ ಮಾಡ್ತಾನೆ. ಅದೇ ರೀತಿಯಲ್ಲಿ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತೀನಿ. ಪ್ರತಿಯೊಂದು ಡಿರೈವೇಟಿವ್ಸ್ ಫ್ಯೂಚರ್ ವ್ಯಾಲ್ಯೂ ಒಂದು ಕಾಂಟ್ರಾಕ್ಟನ್ನು ತೊಗೋಬೇಕು ಅಂತಂದರೆ ಎಷ್ಟು ದುಡ್ಡಾಗುತ್ತೆ ಅಂತಕ್ಕಂಥದ್ದು ಕೂಡ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಈಗ ಜೆರೋದ ಆ್ಯಪ್ ಇದ್ದರೆ ಅದರಲ್ಲೇ ನೋಡ್ಕೋಬೋದು. ನಮ್ಮದು ಏಂಜಲ್ ಬ್ರೋಕಿಂಗು, ಅದರಲ್ಲೂ ಕೂಡ ನಿಮಗೆ ಡೌನ್ಲೋಡ್ ಮಾಡಿದ್ರೆ ಆ ಫೈಲಲ್ಲಿ ಯಾರ್ಯಾರಿಗೆ ಯಾವ್ಯಾವ ಒಂದು ಕಾಂಟ್ರಾಕ್ಟ್ಗೆ ಎಷ್ಟೆಷ್ಟು ದುಡ್ಡು ಆಗುತ್ತೆ ಅಂತಕ್ಕಂಥದ್ದನ್ನು ಕೊಡ್ತಾರೆ, ಅದಿರುತ್ತೆ. ಈಗ ನಾನು ಅದ್ರ ಪ್ರಕಾರ ನೋಡ್ತೀನಿ. ಇಲ್ಲಿ ಈ ACCಗೆ ಒಂದು ಅಂದಾಜು 17ನೇ ತಾರೀಕಿಗೆ ಎಷ್ಟು ದುಡ್ಡಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ACCಗೆ 2,05,000 ಬೇಕು. ಅಲ್ಲಿ 2,06,000 ಅಂತೀನಿ ನಾನು. 2,06,000 ಬೇಕು. ಸೊ 2,06,000 ಇದ್ದರೆ ನಾನು 500 ಕ್ವಾಂಟಿಟಿ ತಗೋಬಹುದು. ಪ್ಲೀಸ್ ಅಂಡರ್ಲೈನ್ ದಿಸ್. ನೋಡಿ, 3 ಲಕ್ಷ ಇದ್ದರೂ ಕೂಡ ನಿಮ್ಮ ಹತ್ರ ನೀವು ತೊಗೊಳಕ್ಕಾಗೋದೆಷ್ಟು? ಬಟ್ ಇಲ್ಲಿ ನೀವು 2 ಲಕ್ಷ ಇಟ್ಕೊಂಡು ನೀವಿಲ್ಲಿ 500 ಕ್ವಾಂಟಿಟಿ ತೊಗೋಬಹುದು. ಈಗ ಇದರಲ್ಲಿರ್ತಕ್ಕಂಥ ಅಡ್ವಾಂಟೇಜನ್ನು ಯೋಚನೆ ಮಾಡಿ. ನನ್ನ ಹತ್ರ ಇರ್ತಕ್ಕಂಥ ದುಡ್ಡು ಕಡಿಮೆ, ಆದರೆ ನಾನು ತೊಗೊತಾ ಇರ್ತಕ್ಕಂಥದ್ದು ಹೈಯರ್ ವ್ಯಾಲ್ಯೂ ಆಗಿದ್ದರೆ ಏನಕ್ಕೆ ನಾನು ಇದನ್ನು ಯೋಚನೆ ಮಾಡ್ತೀನಿ? ವೆರಿ ಸಿಂಪಲ್. ACC ಮೇಲಕ್ಕೆ ಹೋಗುತ್ತೆ, ನನ್ನ ಹತ್ರ ದುಡ್ಡಿಲ್ಲ, ಬಟ್ ಐ ವಾಂಟ್ ಟು ಟೇಕ್ ದ ಅಡ್ವಾಂಟೇಜ್. ವೆರಿ ಸಿಂಪಲ್ಲು. ಈ ಕಾಂಟ್ರಾಕ್ಟನ್ನು ಏನು ಲೆಕ್ಕದಲ್ಲಿ ತಗೊತಾ ಇದ್ದೀನಿ ನಾನು? ನೆಕ್ಸ್ಟ್ ಥರ್ಸ್ಡೇ ಅಂದರೆ ಈ ಮಂತ್ ಎಂಡಿಂಗ್ ಜಾಗದಲ್ಲಿ ಇದ್ರ ವ್ಯಾಲ್ಯೂ ನನ್ನ ದುಡ್ಡು ಸಿಗುತ್ತೆ ನನಗೆ. ನಾನು ಅವಾಗ ಎಲ್ಲ ಕೊಡ್ತೀನಿ ದುಡ್ಡು. ಸೊ ಅಗ್ರಿಮೆಂಟ್ ಏನು? ಅಗ್ರಿಮೆಂಟ್ ಈಸ್ ವೆರಿ ಸಿಂಪಲ್. ಏನಪ್ಪ ಅಗ್ರಿಮೆಂಟು ಅಂತಂದರೆ 9 ಲ್ಯಾಕ್ ಇರ್ತಕ್ಕಂತಹ ಈ ಒಂದು ACC ಕ್ವಾಂಟಿಟಿ 500 ಕ್ವಾಂಟಿಟಿನ ನಾನು 2,06,000 ಕೊಟ್ಟು ತಗೊಂತೀನಿ. ಈ ಮಂತ್ ಎಂಡಲ್ಲಿ ಏನು ಎಕ್ಸ್ಪೈರಿ ಆಗತ್ತೆ, ಆ ಎಕ್ಸ್ಪೈರಿ ಇದು ಈ ಮಂತ್ದು 25th ಮೇ 2021ಗೆ ಎಕ್ಸ್ಪೈರಿ ಆಗತ್ತೆ. ಸೊ ಈ ಎಕ್ಸ್ಪೈರಿ ಆಗ್ತಕ್ಕಂತಹ ಡೇಟಿಗೆ ನಾನೇನು ಮಾಡ್ತೀನಿ, ಉಳಿದಿರೋ ಅಂಥ ಅಮೌಂಟನ್ನು ಎಲ್ಲ ಹೊಂಚಿ, ಅಂದರೆ ಉಳಿದಿರೋ ಅಂಥ ಏನು ರಿಮೈನಿಂಗ್ ಅಮೌಂಟ್ ಏನಿದೆ ಆ 7 ಲ್ಯಾಕನ್ನು ನಾನು ಕೊಡ್ತೀನಿ. ಸೊ ಇದು ಅಗ್ರಿಮೆಂಟು. ಸರಿ, ಅಗ್ರಿಮೆಂಟ್ ಪ್ರಕಾರ ನೀವು ತೊಗೊಂಡ್ರಿ ಇದನ್ನು ಈ ಒಂದು ಏನು 1,800 ಇತ್ತು, ಇದು 1,800 1,850 ಹೋಯಿತು ಅಂತ ಅನ್ಕೊಳ್ಳೋಣ. ಯಾವಾಗ? ಮಂತ್ ಎಂಡು 1,850 ಹೋಯಿತು. ಸೊ ನೀವೇನು ಮಾಡ್ತೀರಿ, ರಿಮೈನಿಂಗ್ ಅಮೌಂಟು ಇದನ್ನೆಲ್ಲ ಹೊಂಚ್ಕೊಂತೀರಿ, ಇದನ್ನು ಕೊಡ್ತೀರಿ. ಅಥವಾ ಇನ್ನೊಂದು ಆಪ್ಷನ್ ಇದೆ, ನನಗೆ ಈ ಒಂದು ಎಲ್ಲ ದುಡ್ಡನ್ನ ಹೊಂಚೋಕ್ಕಾಗಲ್ಲ, ನಾನೇನು ಮಾಡ್ತೀನಿ, ಎಕ್ಸಿಟ್ ಆಗಿಬಿಡ್ತೀನಿ ಪೊಸಿಷನಿಂದ ಅಂತಂದ್ರೂ ಕೂಡ 50 ಪಾಯಿಂಟ್ ಬರುತ್ತೆ. 50ರಿಂದ 100 ಪಾಯಿಂಟ್ ಸಿಕ್ಕುತ್ತೆ ಅಂತಲೇ ಅನ್ಕೊಳ್ಳೋಣ. 100 ಪಾಯಿಂಟ್ ಸಿಕ್ಕಿದ್ರೆ ಇದು 900ಕ್ಕೆ ಹೋಗುತ್ತೆ. 900ಕ್ಕೆ ಹೋಗುತ್ತೆ. ಅಲ್ಲಿಗೆ ನಾನು ಹಾಕಿರ್ತಕ್ಕಂತಹ ದುಡ್ಡು 2 ಲಕ್ಷ. 2 ಲಕ್ಷಕ್ಕೆ ನನಗೆ 100 ಪಾಯಿಂಟ್ ಸಿಕ್ತು. ಇಂಟು 500 ನನಗೆ ಟೋಟಲ್ಲು 50,000 ರೂಪಾಯಿ ಸಿಕ್ತು. ನಾನು ಹಾಕಿರ್ತಕ್ಕಂಥ ದುಡ್ಡು ಎಷ್ಟು? 2 ಲಕ್ಷ. ನನಗೆ ಸಿಕ್ಕಿರ್ತಕ್ಕಂಥ ಲಾಭ ಎಷ್ಟು? 50,000. ಅಲ್ಲಿಗೆ 2 ಲಕ್ಷಕ್ಕೆ ನನಗೆ 50,000 ಸಿಕ್ತು ಅಂತ ಅಂದರೆ ಅಲ್ಲಿಗೆ ನನಗೆ ಸಿಗ್ತಕ್ಕಂಥ ಪ್ರಾಫಿಟ್ಟು 25% ಆಯಿತು. ಯಾರು ಕೊಡ್ತಾರೆ ನಿಮಗೆ? ಸಾಧ್ಯ ಇಲ್ಲ, ಎಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇದು ಫ್ಯೂಚರ್ಸ್. ಈ ಥರದಾದಂತಹ ಒಂದು ಫ್ಯೂಚರ್ಸ್ಗಳನ್ನು ಅಡ್ವಾಂಟೇಜಸನ್ನು ಜನ ತೊಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಿ ಇನ್ನೊಂದನ್ನು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಫ್ಯೂಚರ್ಸ್ಗಳನ್ನು ನೀವು ಟ್ರೇಡ್ ಮಾಡಬೇಕಾದ್ರೆ
ಮುಖ್ಯವಾಗಿ ನೀವು ಕೆಲವು ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು. ಆ ಇಟ್ಕೊಳ್ಬೇಕಾಗಿರ್ತಕ್ಕಂತಹ ಅಂಶಗಳು ಯಾವ್ಯಾವಪ್ಪ ಅಂತ ಅಂದರೆ, ನೀವು ಮೊದಲನೇದು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈ ಒಂದು ಇದೇ ಥರ ನೀವು ಈವನ್ ಇನ್ಫ್ಯಾಕ್ಟ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಇವು ಕೂಡ ಫ್ಯೂಚರ್ಸ್ ಇರ್ತವೆ. ಇವನ್ನೂ ಕೂಡ ನೀವು ಇದೇ ರೀತಿ ಟ್ರೇಡ್ ಮಾಡಬಹುದು. ಇದೇ ರೀತಿ ಟ್ರೇಡ್ ಮಾಡಿ ಮಾರ್ಜಿನ್ ಅಮೌಂಟನ್ನು ಪೇ ಮಾಡಿ, ನಾನು ಆವಾಗಲೇ 2 ಲಕ್ಷ ಅಂತ ಹೇಳಿದ್ನಲ್ಲ, ಅದನ್ನು ಮಾರ್ಜಿನ್ ಅಮೌಂಟ್ ಅಂತ ಹೇಳ್ತೀವಿ. ಮಾರ್ಜಿನ್ ಅಮೌಂಟನ್ನು ಪೇ ಮಾಡಿ ನೀವು ಕಡಿಮೆ ದುಡ್ಡಲ್ಲಿ ಹೆಚ್ಚು ಲಾಭನ ಮಾಡ್ಕೋಬಹುದು. ಇಲ್ಲಿ ಸುಮ್ಮನೆ ಯೋಚನೆ ಮಾಡಿ, 9 ಲಕ್ಷ ದುಡ್ಡು ಹಾಕಿ ನನಗೆ 50,000 ರೂಪಾಯಿ ಸಿಗ್ತಾಯಿತ್ತು. ಆದರೆ ಫ್ಯೂಚರ್ ಅಡ್ವಾಂಟೇಜ್ ಏನು, ಬರೀ 2 ಲಕ್ಷ ದುಡ್ಡು ಹಾಕಿ ನೀವು 50,000 ರೂಪಾಯಿ ಪ್ರಾಫಿಟ್ ಮಾಡಿದ್ರಿ. ಇಲ್ಲಿಗೂ ವ್ಯತ್ಯಾಸ ಏನು? ಪರ್ಸೆಂಟೇಜ್ ಆಫ್ ಪ್ರಾಫಿಟ್ಟು ಲೆಕ್ಕ ಹಾಕಿ ನೀವೇನೆ. ಇದಕ್ಕಿಂತಲೂ ಇದು ಆಲ್ಮೋಸ್ಟ್ 4 ಟೈಮ್ಸ್ ಜಾಸ್ತಿ ಪ್ರಾಫಿಟ್ಟು. ಸೊ ಯೋಚನೆ ಮಾಡಿ, ನಿಮಗೆ ಫ್ಯೂಚರ್ನಲ್ಲಿ ಸಿಗ್ತಕ್ಕಂಥ ಅಡ್ವಾಂಟೇಜು ಇದು. ಇದೇ ರೀತಿ ನೀವು ICICI ಬ್ಯಾಂಕ್ದಾಗಿರ್ಬೋದು, ಅಥವಾ HDFC ಆಗಿರ್ಬೋದು, ಅದೇ ರೀತಿಯಲ್ಲಿ ಇಂಡೆಕ್ಸ್ಗಳು ನಿಫ್ಟಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಫಿನ್ ನಿಫ್ಟಿ ಆಗಿರ್ಬೋದು, ಇವೆಲ್ಲದನ್ನು ಕೂಡ ಮಾಡಬಹುದು. ಬಟ್ ಒಂದನ್ನು ನೆನಪಿಟ್ಕೊಂಡಿರಿ, ಈಗಿರ್ತಕ್ಕಂಥದ್ದು ಫ್ಯೂಚರ್ಸಲ್ಲಿ ತುಂಬ ಜಾಸ್ತಿ ಇಲ್ಲ. ಒಂದು 200 ಸ್ಟಾಕ್ಸ್ಗಳು ಫ್ಯೂಚರ್ಸಲ್ಲಿ ಇರ್ಬೋದು. ನಿಮಗೆ ಓವರಾಲ್ 6,000ರಲ್ಲಿ ಬರೀ ಒಂದು 200-300 ಸ್ಟಾಕ್ಸ್ಗಳು ಮಾತ್ರನೇ ಫ್ಯೂಚರ್ಸಲ್ಲಿದ್ದಾವೆ. ಅಷ್ಟನ್ನು ಮಾತ್ರ ನೀವು ಫ್ಯೂಚರ್ಸ್ನ ಟ್ರೇಡ್ ಮಾಡಬಹುದು. ಓಕೆ, ಸೊ ಈ ಅಡ್ವಾಂಟೇಜಸ್ನ ತೊಗೊಳೋದಕ್ಕೆ ಟ್ರೇಡರು ಯಾವಾಗಲೂ ಕಾಯ್ತಾ ಇರ್ತಾರೆ. ಅದನ್ನೇ ನಿಮಗೆ ಎಕ್ಸ್ಚೇಂಜು ಕೊಟ್ಟಿರ್ತಕ್ಕಂಥದ್ದು. ಇದೊಂದು ಸಪ್ರೇಟ್ ಪ್ರಾಡಕ್ಟು. ಈ ಪ್ರಾಡಕ್ಟಿಗೆ ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಿಲ್ಲ, ಕಡಿಮೆ ಇನ್ವೆಸ್ಟ್ಮೆಂಟನ್ನು ಹಾಕಿ ಜಾಸ್ತಿ ಕ್ವಾಂಟಿಟಿ ಟ್ರಾನ್ಸಾಕ್ಷನ್ ಮಾಡಿ ಅಂತೇಳಿ ಇವರು ಅಡ್ವಾಂಟೇಜ್ ಕೊಡ್ತಾ ಇದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತಂದರೆ ಇಂಟ್ರಾಡೇ ಮಾಡಲಿಕ್ಕೆ ಅಂತೇಳಿ ಇವರು ಇನ್ನೂ ಲಿವರೇಜ್ ಕೊಡ್ತಾಯಿದ್ರು. ಈಗ ಆ ಲಿವರೇಜ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತಿದೆ. ಏನು ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಬೇಕು ನಿಮಗೆ ಅಷ್ಟನ್ನೇ ಕೊಡಲಿಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಈಗ ಮೊದಲಷ್ಟು ಕೊಡ್ತಾ ಇಲ್ಲ, ಕಡಿಮೆ ಮಾಡ್ತಾಯಿದ್ದಾರೆ ಪೂರ್ತಿಯಾಗಿ. ಯಾಕೆ ಅಂದರೆ ತುಂಬ ಜನ ಇದರಲ್ಲಿ ಕಳ್ಕೊಳ್ಳಿಕ್ಕೆ ಶುರು ಮಾಡಿದ್ರು ಆ ಕಾರಣದಿಂದ. ಓಕೆ, ಇದೇ ರೀತಿ ನೀವು ಈ ಆಪ್ಷನ್ಸನ್ನು ಎಲ್ಲ ಸ್ಟಾಕ್ಗಳನ್ನು ಟ್ರೇಡ್ ಮಾಡ್ಬೋದು. ಅಂದರೆ ಯಾವ್ಯಾವ ಅವೈಲೇಬಲ್ ಇದ್ದಾವೋ ಅವನ್ನೆಲ್ಲ ಸ್ಟಾಕನ್ನು ಟ್ರೇಡ್ ಮಾಡ್ಬೋದು. ಇದೇ ರೀತಿ ನಾನು ಬೈ ಮಾಡೋದನ್ನು ಹೇಳಿದೆ. ಅದೇ ರೀತಿ ಕೆಳಗಡೆ ಬರ್ಬೋದು ಮಾರ್ಕೆಟು ಅಂದಾಗ ಸೇಮ್ ಅದೇ ಒಂದು ಫ್ಯೂಚರ್ ಕಾಂಟ್ರಾಕ್ಟನ್ನು ಶಾರ್ಟ್ ಮಾಡಿ ನೀವು ಸೆಲ್ ಮಾಡಿ ಶಾರ್ಟ್ ಪೊಸಿಷನನ್ನು ಕ್ರಿಯೇಟ್ ಮಾಡ್ಕೊಂಡು ಲಾಭ ತಗೋಬೋದು. ಕೆಳಗಡೆ ಉದಾಹರಣೆ 1,850 ರೂಪಾಯಿಲಿದೆ ಅಂತಂದು ಇದು 1,750ಕ್ಕೆ ಹೋಗ್ಬೋದು ಅಥವಾ 1,700ಕ್ಕೆ ಹೋಗ್ಬೋದು ಅನ್ನೋ ಒಂದು ಪ್ರಿಡಿಕ್ಷನು ನಿಮ್ಮಲ್ಲಿ ಇದೆ ಅಂತ ಅನ್ನೋದಾದರೆ, ಮೊದಲೇ ಇಲ್ಲಿ ಈ ರೇಟ್ನಲ್ಲಿ ನೀವು ಇದನ್ನು ಸೆಲ್ ಮಾಡಿ ಕೆಳಗಡೆ ಬಂದಾಗ ಈ ಪ್ರೈಸ್ನಲ್ಲಿ ನೀವು ಇದನ್ನು ಮತ್ತೆ ವಾಪಸ್ ಬೈ ಮಾಡಿದ್ರೆ ಮುಗ್ದೋಯ್ತು. ಓಕೆ, ಸೊ ಈ ಥರ ಇರುತ್ತೆ. ಇದನ್ನು ನಾವು ಪ್ರೊಟೆಕ್ಷನ್ನಿಗೆ ಯೂಸ್ ಮಾಡೋದಕ್ಕೂ ಕೂಡ ಮಾಡ್ಬೋದು. ಪೋರ್ಟ್ಫೋಲಿಯೋ ಪ್ರೊಟೆಕ್ಷನಿಗೂ ಕೂಡ ಇದೇ ಥರ ಯೂಸ್ ಮಾಡ್ತಕ್ಕಂಥದ್ದು. ಇದೇ ಥರ ಒಂದು ಪ್ಲ್ಯಾನನ್ನು ನಾವು ಮಾಡ್ತಕ್ಕಂಥದ್ದು. ಏಕೆ, ಪೀಕಲ್ಲಿದ್ದಾಗ ಇದು 1,850 ಇದೆ, ಏನಾದ್ರು ಕೆಳಗಡೆ ಹೋಗ್ಬಿಡ್ಬೋದು ಅಂತೇಳಿ ಅದನ್ನು ಒಂದು ಶಾರ್ಟ್ ಸೆಲ್ ಮಾಡ್ಕೊಂಡು ಕೆಳಗಡೆ ಬಂದಾಗ ಬೈ ಮಾಡಿ ಆ ಗ್ಯಾಪನ್ನು ನೀವು ತೊಗೋಬೋದು. ಕ್ಯಾಶಲ್ಲಿ ಮಾರ್ಕೆಟಲ್ಲಿ 150 ರೂಪಾಯಿ ಕಡಿಮೆ ಆಗಿರುತ್ತೆ. ಅದೇ ಒಂದು ಕ್ಯಾಶ್ ಮಾರ್ಕೆಟಲ್ಲಿ ಕಡಿಮೆ ಆಗಿರ್ತಕ್ಕಂಥ ದುಡ್ಡು ಫ್ಯೂಚರ್ ಮಾರ್ಕೆಟಲ್ಲಿ 150 ಪಾಯಿಂಟ್ ನಿಮಗೆ ಲಾಭ ಕೊಡುತ್ತೆ. ನಿಮ್ಮ ಪೋರ್ಟ್ಫೋಲಿಯೋ ನೀವು ಪ್ರೊಟೆಕ್ಷನ್ ಮಾಡ್ಕೊಂಡ್ರಿ, ಲಾಸ್ ಆಗಲಿಲ್ಲ ನಿಮಗೆ ಅಂತೇಳಿ ನೀವು ಉಳಿಸ್ಕೋಬೋದು. ಸೊ ಈ ಒಂದು ಫ್ಯೂಚರ್ಸು ಈ ರೀತಿಯಾದಂಥ ಒಂದು ಅಡ್ವಾಂಟೇಜಸ್ ಇರುತ್ತೆ. ನೀವು ಇನ್ನೊಂದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಈ ಫ್ಯೂಚರ್ಸ್ನಲ್ಲಿ ಕೆಲವು ವಿಷಯಗಳನ್ನು ಯಾವಾಗಲೂ ನೆನಪಿನಲ್ಲಿಡ್ಕೋಬೇಕು. ಯಾವುದೇ ಒಂದು ಫ್ಯೂಚರನ್ನು ಟ್ರೇಡ್ ಮಾಡಬೇಕಾದ್ರೆ ನೆನಪಿನಲ್ಲಿಡಬೇಕಾಗಿರ್ತಕ್ಕಂಥ ಕೆಲವು ವಿಷಯಗಳು ಯಾವ್ಯಾವಪ್ಪ ಅಂತ ಅನ್ನೋದಾದರೆ, ನಿಮಗೆ ಪ್ರಾಪರಾಗಿ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು, ನೀವು ಯಾವುದನ್ನು ಟ್ರೇಡ್ ಮಾಡ್ತಾಯಿದ್ದೀರಾ, ಸ್ಟಾಕನ್ನು ಮಾಡ್ತೀರಾ ಅಥವಾ ಇಂಡೆಕ್ಸನ್ನು ಮಾಡ್ತಾಯಿದ್ದೀರಾ. ಆಮೇಲೆ ಸ್ಟಾಕ್ ಆದರೆ ಲಿಕ್ವಿಡಿಟಿ ಇದೆಯಾ ಅದರಲ್ಲಿ, ಅದನ್ನು ಚೆಕ್ ಮಾಡಿ. ಓಕೆ, ಲಾಟ್ ಸೈಜ್ ಏನು ಕಂಪಲ್ಸರಿ ನೋಡ್ಕೊಳ್ಳಿ. ನೋಡ್ಕೋಬೇಕು. ಆನಂತರ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಏನಿದು ಲಾಟ್ ಸೈಜು ಇಂಟು ಪ್ರೈಸ್, ಫ್ಯೂಚರ್ನಲ್ಲಿರ್ತಕ್ಕಂಥ ಪ್ರೈಸ್ ಕಂಪಲ್ಸರಿ ನೋಡ್ಕೊಳ್ಳಿ. ಎಕ್ಸ್ಪೈರಿ ಯಾವಾಗುತ್ತೆ, ಇದಕ್ಕೆ ಮಾರ್ಜಿನ್ ಎಷ್ಟು ಬೇಕು,
ಮಾರ್ಜಿನ್ ಎಷ್ಟು ಬೇಕು, ಆಮೇಲೆ ನಾನು ಲಾಸ್ಟ್ ಕೊನೆಗೆ ಎಕ್ಸಿಕ್ಯೂಷನ್ವರೆಗೂ ಇಟ್ಕೊಂಡ್ರೆ ಈ ಮಾರ್ಜಿನ್ ಅಮೌಂಟು ಯಾವ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಎಕ್ಸ್ಪೈರಿ ಡೇಟ್ ಹತ್ರ ಬಂದಂಗೆ 3 days ಮುಂಚೆ ಈ ವಿಲ್ ಎಕ್ಸ್ಪೆಕ್ಟ್ 50% ಆಫ್ ದ ಮಾರ್ಜಿನ್ನು, ನೆಕ್ಸ್ಟು 75% ಆಫ್ ದ ಮಾರ್ಜಿನ್ನು, ಮತ್ತು ಆ ಕಾಂಟ್ರಾಕ್ಟ್ ಎಂಡ್ ಆದಮೇಲೆ 100% ಆಫ್ ದ ಟೋಟಲ್ ಅಮೌಂಟ್ ಶುಡ್ ಬಿ ದೇರ್ ಇನ್ ಯುವರ್ ಟ್ರೇಡಿಂಗ್ ಅಕೌಂಟ್. ಓಕೆ, ಸೊ ಅದನ್ನು ಕ್ಲೀನಾಗಿ ಜಡ್ಜ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಯಾವ ಜಾಗದಲ್ಲಿ ಎಂಟ್ರಿ ಆಗಬೇಕು ಮತ್ತು ಯಾವ ಜಾಗದಲ್ಲಿ ಎಕ್ಸಿಟ್ ಆಗಬೇಕು, ನನಗೆ ಎಲ್ಲಿವರೆಗೂ ಪ್ರಾಫಿಟ್ಟು ಟಾರ್ಗೆಟ್ಟು ಇರ್ತಕ್ಕಂಥದ್ದು ಇದೆ ಚಾನ್ಸು, ಎಲ್ಲಿವರೆಗೂ ಒಂದು ಟಾರ್ಗೆಟ್ ಇದೆ ಅನ್ನೋದನ್ನು ಪೂರ್ತಿ ಚೆನ್ನಾಗಿ ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಆಮೇಲೆ ಕೈ ಹಾಕಿ. ಸ್ಟಾಪ್ ಲಾಸ್ ವೆರಿ ಇಂಪಾರ್ಟೆಂಟು. ಯಾವ ಜಾಗ ಇದಕ್ಕೆ ಸ್ಟಾಪ್ ಲಾಸು ಯಾಕೆ ಅಂತ ಹೇಳ್ತೀನಿ. ನಿಮಗೆ ಫ್ಯೂಚರ್ಸ್ನಲ್ಲಿ ಇವತ್ತು ನಾನು ACCನ 2 ಲಕ್ಷಕ್ಕೆ ನೀವು ಟ್ರೇಡ್ ಮಾಡ್ಬೋದು ಅಂತ ಹೇಳಿದೆ. ಅದೇ 2 ಲಕ್ಷದ್ದು ನಿಮಗೆ ಪ್ರತಿ ದಿವಸ ರಿವ್ಯೂ ಆಗುತ್ತೆ ಮಾರ್ಜಿನ್ ಅಮೌಂಟು ನೀವು ಎಷ್ಟು ಕೊಡಬೇಕು ಅಂತ. ಅಪ್ಪಿತಪ್ಪಿ ನಿಮ್ಮ ಅಕೌಂಟಲ್ಲಿ ಕಡಿಮೆ ಇದ್ದರೆ ನೀವು ಮತ್ತೆ ಆಡ್ ಮಾಡಬೇಕಾಗತ್ತೆ. ಅದಕ್ಕೆ ಈಗ ಉದಾಹರಣೆ ನಿಮ್ಮದು ನೀವು ಪ್ರೈಸು 2 ಲಕ್ಷ ಇದ್ದಾಗ ನೀವು ಏನು ಯೋಚನೆ ಮಾಡಿದ್ರಿ, 2 ಲಕ್ಷದಲ್ಲಿ ನೀವು ಒಂದು ಕ್ಯಾರಿ ಫಾರ್ವರ್ಡ್ ಮಾಡಿದ್ರಿ, ಆವಾಗ 1800 ಪ್ರೈಸ್ ಇತ್ತು. ಇದು 1750 ಆದರೆ 1750 ಆದರೆ ಅಲ್ಲಿಗೆ 50 ಪಾಯಿಂಟು ಇಂಟು 500 ಕ್ವಾಂಟಿಟಿ 25,000 rupees ಶಾರ್ಟೇಜ್ ಬಂತು ನಿಮ್ಮ ಮಾರ್ಜಿನ್ ಅಮೌಂಟಲ್ಲಿ. ಅದನ್ನು ನೀವು ಪೇ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಇದನ್ನು ಮಾರ್ಕ್ ಟು ಮಾರ್ಕೆಟು ಅಂದರೆ ಪ್ರತಿ ದಿವಸ ಆ ಪರ್ಟಿಕ್ಯುಲರ್ ಮಾರ್ಕೆಟಿಗೆ ಲಾಸು ಮತ್ತು ಗೈನು ಅದು ಏನಾಗಿದೆ ಅದು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಡೆಬಿಟು ಕ್ರೆಡಿಟು ಮಾಡ್ತಾ ಹೋಗ್ತಾನೆ. ಕ್ರೆಡಿಟ್ ಆದರೆ ಪ್ರಾಬ್ಲಮ್ ಇಲ್ಲ, ಡೆಬಿಟ್ ಆಗ್ತಾ ಹೋಯಿತು ಅಂತ ಅಂದರೆ ನಿಮ್ಮ ದುಡ್ಡು 2 ಲಕ್ಷ ಇರ್ತಕ್ಕಂಥದ್ದು ಕರಗ್ತಾ ಹೋಗುತ್ತೆ. ನೀವೇನಾದ್ರೂ ದುಡ್ಡು ಹಾಕಲಿಲ್ಲ ಅಂತಂದರೆ ನಿಮ್ಮ ಒಂದು ಪೊಸಿಷನನ್ನು ಕ್ಲಿಯರ್ ಮಾಡಿಬಿಡ್ತಾರೆ ಅವರು, ಸ್ಕ್ವೇರ್ ಆಫ್ ಮಾಡಿಬಿಡ್ತಾರೆ ಅವರು. ಓಕೆ, ಸೊ ಇದು ಅರ್ಥ ಆಗಬೇಕು ಅಂತಂದರೆ ನಿಮಗೆ ಪ್ರಾಪರಾಗಿ ನನಗೆ ಮಾರ್ಜಿನ್ ಎಷ್ಟು ಬೇಕು, ಇದು ಎಂಟ್ರಿ ಯಾವ ಜಾಗದಲ್ಲಿ ತೊಗೊತೀನಿ ನಾನು, ಇದು ಎಕ್ಸಿಟ್ ಟಾರ್ಗೆಟ್ ಯಾವ ಜಾಗದಲ್ಲಿರುತ್ತೆ, ಮತ್ತು ನನ್ನ ರಿಸ್ಕ್ ಏನು, ಸ್ಟಾಪ್ ಲಾಸ್ ಅಂದರೆ ರಿಸ್ಕ್, ನನ್ನ ರಿಸ್ಕ್ ಏನು ಅದು ಅರ್ಥ ಮಾಡ್ಕೋಬೇಕು. ಈ ರಿಸ್ಕ್ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ನೋದಾದರೆ, ಈ ರಿಸ್ಕ್ ನಿಮಗೆ ಓಕೆ ಅನ್ನೋದಾದರೆ ಮಾತ್ರ ಈ ಫ್ಯೂಚರ್ ಕಾಂಟ್ರಾಕ್ಟನ್ನು ತೊಗೊಳ್ಳಿ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ಆ ನಂತರ ಕೈ ಹಾಕಿ ಫ್ಯೂಚರ್ ಕಾಂಟ್ರಾಕ್ಟಿಗೆ. ಅದಾದಮೇಲೆ ನಿಮಗೆ ಅರ್ಥ ಆಗುತ್ತೆ ನನ್ನ ಒಂದು ಪ್ರಾಫಿಟ್ಟು ಎಷ್ಟು ಮಟ್ಟಕ್ಕೆ ಚೇಂಜ್ ಆಗುತ್ತೆ ಕಂಪೇರ್ಡ್ ಟು ಈಕ್ವಿಟಿ ಸ್ಟಾಕ್ ಅಂತೇಳಿ. ಓಕೆ, ಇಷ್ಟು ನಿಮ್ಮನ್ನು ನಾನು ಏನಕ್ಕೆ ಫ್ಯೂಚರನ್ನು ಇದು ಮಿನಿಮಮ್ ಥಿಂಗ್ಸ್ ಹಿಂಗೆ ಅರ್ಥ ಮಾಡ್ಕೊಳ್ಳಿ ಅಂತ ಅಂದರೆ, ಈ ಫ್ಯೂಚರ್ ಅಂತಕ್ಕಂಥದ್ದು ಕೂಡ ಒನ್ ಆಫ್ ದ ಅಟ್ರಾಕ್ಟಿವ್ ಪ್ರಾಡಕ್ಟ್. ಯಾಕೆ, ಇಲ್ಲಿ ಮೋರ್ ಲಿವರೇಜು, ಮಾರ್ಜಿನ್ನು ನಿಮಗೆ ಕಡಿಮೆ ಕೇಳ್ತಾನೆ. 9 ಲಕ್ಷದ ಜಾಗದಲ್ಲಿ ಬರೀ ಒಂದು 2 ಲಕ್ಷ ಕೊಟ್ಟರೆ ಸಾಕು. ಸೊ ಅಲ್ಲಿ ನಿಯರ್ ಬೈ ಒಂದು 20-25%ಗೆ ನಿಮಗೆ 100% ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸನ್ನು ನೀವು ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಅವನೇನು ಎಕ್ಸ್ಪೆಕ್ಟ್ ಮಾಡ್ತಾನೆ, ನಿಮ್ಮನ್ನು ಆ ಒಂದು ಮಾರ್ಜಿನನ್ನು ಯಾವಾಗಲೂ ಮೇಂಟೈನ್ ಮಾಡಬೇಕು ಥ್ರೂ ಔಟ್ ದಟ್ ಕಾಂಟ್ರಾಕ್ಟ್. ಸೊ ಅಲ್ಲಿಗೆ ಥ್ರೂ ಔಟ್ ದಟ್ ಕಾಂಟ್ರಾಕ್ಟು ನೀವು ಮೇಂಟೈನ್ ಮಾಡಬೇಕು ಅಂತ ಅನ್ನೋದಾದರೆ, ನೀವು ತೊಗೊಂಡಿರ್ತಕ್ಕಂತಹ ಪ್ರೈಸ್, ಎಂಟ್ರಿ ಪ್ರೈಸ್ ಏನಿದೆ, ಈ ಎಂಟ್ರಿ ಪ್ರೈಸು ಪ್ರಾಪರ್ ಆಗಿರಬೇಕು. ಅಪ್ಪಿತಪ್ಪಿ ಮಾರ್ಕೆಟ್ ಫ್ಲಕ್ಚುಯೇಷನ್ನಲ್ಲಿ ಅದು ಕೆಳಗಡೆ ಬಂತು ಅಂದಾಗ ನಿಮ್ಮನ್ನು ಅಡಿಷನಲ್ ಆಗಿ ಮಾರ್ಜಿನ್ ಕೇಳ್ತಾನವನು. ಯಾಕೆ ಅಂದರೆ ನೀವು ತೊಗೊಂಡಿರ್ತಕ್ಕಂತಹ ಕಾಂಟ್ರಾಕ್ಟ್ ಪ್ರೈಸು ಕಡಿಮೆ ಆಗಿದೆ. ಆಟೋಮೆಟಿಕ್ಕಾಗಿ ನಿಮ್ಮ ಕಾಂಟ್ರಾಕ್ಟ್ ಪ್ರೈಸ್ ಕಡಿಮೆ ಆಗಿದೆ ಅಂದರೆ ಎಷ್ಟು ಕಡಿಮೆ ಆಗಿರುತ್ತೋ ಅಷ್ಟು ಅಮೌಂಟನ್ನು ಅವನು ಡೆಬಿಟ್ ಮಾಡಿರ್ತಾನೆ ನಿಮ್ಮ ಅಕೌಂಟಲ್ಲಿ. ಸೊ ಆ ಅಮೌಂಟನ್ನು ನೀವು ಹಾಕಬೇಕು. ಓಕೆ, ಸೊ ಈ ಒಂದು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮಾಡಲೇಬೇಕು. ಒಂದನ್ನು ನೆನ್ಪಿಟ್ಕೊಂಡಿರಿ, ಆಪ್ಷನ್ ಮಾಡೋದಾಗಿರ್ಬೋದು ಅಥವಾ ಫ್ಯೂಚರ್ಸ್ ಮಾಡೋದಾಗಿರ್ಬೋದು, ಈ ಟೈಮ್ನಲ್ಲಿ ನೀವೊಬ್ಬ ಟ್ರೇಡರ್ ಆಗಿ ಬಿಹೇವ್ ಮಾಡ್ತಾ ಇರ್ತೀರಾ. ಈ ಟ್ರೇಡರ್ ಅಂದರೆ ಅರ್ಥ ಏನು? ಟ್ರೇಡರ್ ಅಂತಿದ್ದಂಗೆ ಇಟ್ಸ್ ಲೈಕ್ ಎ ಬಿಸ್ನೆಸ್. ಟ್ರೇಡರ್ ಅಂತಂದರೆ ಇಟ್ಸ್ ಲೈಕ್ ಎ ಬಿಸ್ನೆಸ್. ನಾನು ಹೇಳ್ಬಿಟ್ಟಿದ್ದೀನಿ ಹಿಂದಿನ ಒಂದು ನಮ್ಮ ವಿಡಿಯೋಗಳಲ್ಲಿ. ಟ್ರೇಡರ್ನ ಬಿಸ್ನೆಸ್ ದೃಷ್ಟಿಯಿಂದನೇ ಯಾಕೆ ನೋಡ್ತೀವಿ ಅಂತಂದರೆ, ಯಾಕೆ ಅವರೇನು ಮಾಡ್ತಾ ಇರ್ತಾರಪ್ಪ ಅಂತಂದರೆ, ಈ ಮಾರ್ಕೆಟ್ನಲ್ಲಿ ಅವರ ಇನ್ವೆಸ್ಟ್ಮೆಂಟಿಗೆ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅವರು ಪ್ರಾಫಿಟ್ ಬರಬೇಕು ಅಂತ ಅಂದರೆ ನೀವು ನಿಮ್ಮದೇ ಆದಂತಹ ಒಂದು ನಾಲೆಡ್ಜ್ ಇರಬೇಕು, ಸ್ಟ್ರಾಟಜಿ ಇರಬೇಕು, ಇನ್ವೆಸ್ಟ್ಮೆಂಟ್ ಇರಬೇಕು, ಟೈಮ್ ಇರಬೇಕು ನಿಮಗೆ. ಅದಕ್ಕೇ ಟ್ರೇಡರ್ ಅಂದರೆ ಬಿಸ್ನೆಸ್.
ಫ್ಯೂಚರ್ಸು ಮತ್ತು ಆಪ್ಷನ್ ನೀವು ಮಾಡ್ತೀರಾ ಅಂದರೆ ಇಟ್ಸ್ ಲೈಕ್ ಎ ಬಿಸ್ನೆಸ್. ನಿಮಗೆ ಅದರಲ್ಲಿ ನಾಲೆಡ್ಜ್ ಇರಬೇಕು, ಯಾವ ಜಾಗದಲ್ಲಿ ಎಂಟ್ರಿ ಆಗಬೇಕು, ನಾನು ಇದು ನನಗೆ ಎಷ್ಟು ಪ್ರಾಫಿಟ್ ಕೊಡಬಹುದು, ನನ್ನ ಮಾರ್ಜಿನ್ ಏನು ಅಂತ ಎಲ್ಲ ಅರ್ಥ ಮಾಡ್ಕೊಂಡಾಗ ಮಾತ್ರನೇ ಈ ಫ್ಯೂಚರು ನಿಮಗೆ ಸೂಟಬಲ್ಲು. ಸೊ ಇವತ್ತಿನ ಮಟ್ಟಕ್ಕೆ ನಾನು ಈ ಬರೀ ಒಂದು ಫ್ಯೂಚರನ್ನು ಇಷ್ಟನ್ನು ಏನಕ್ಕೆ ಕವರ್ ಮಾಡಿದ್ದೀನಿ ಅಂತಂದರೆ, ಈ ಪರ್ಟಿಕ್ಯುಲರ್ ಆಗಿ ಈ ಫ್ಯೂಚರ್ ನಾನು ಏನು ಮಾತಾಡ್ತಾ ಇದ್ದೀನಿ, ಈ ಫ್ಯೂಚರನ್ನು ತುಂಬ ಜನ ಅಟ್ರಾಕ್ಟಿವ್ ಆಗಿ ನೋಡ್ತಾರೆ. ಅದು ನಿಮಗೆ ಗೊತ್ತಿರಲಿ. ಈ ಒಂದು ಫ್ಯೂಚರನ್ನು ನೀವು ಯೂಸ್ ಮಾಡಬೇಕು ಅಂದರೆ ಈ ಪ್ರಾಡಕ್ಟ್ ನಾಲೆಡ್ಜು ನಿಮಗಿರಲಿ, ಇದರಲ್ಲಿರ್ತಕ್ಕಂಥ ರಿಸ್ಕ್ ಗೊತ್ತಿರಲಿ, ಇದರಲ್ಲಿರ್ತಕ್ಕಂಥ ರಿವಾರ್ಡ್ ಗೊತ್ತಿರಲಿ. ರಿಸ್ಕು ರಿವಾರ್ಡು ಗೊತ್ತಿತ್ತು ಅಂತ ಅನ್ನೋದೇ ಆದರೆ ನೀವು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ರಿಸ್ಕ್ ಗೊತ್ತಾದ ಮೇಲೆ ನನಗೆ ಈ ರಿಸ್ಕ್ ಓಕೆ ಅನ್ನೋದಾದರೆ ಯು ಕ್ಯಾನ್ ಟೇಕ್, ಬೇಡ ಅನ್ನೋದಾದರೆ ಜಸ್ಟ್ ಗೋ ಬಿ, ದಟ್ಸ್ ಇಟ್, ಡೋಂಟ್ ಟಚ್. ಓಕೆ, ಸೊ ಇದು ಫ್ಯೂಚರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಿಕ್ಕದಾದಂತಹ ಒಂದು ಇಂಟ್ರೊಡಕ್ಷನ್ನು. ಇನ್ನು ಫ್ಯೂಚರ್ ಬಗ್ಗೆ ಪೂರ್ತಿ ತಿಳುವಳಿಕೆ ಬೇಕು ಅಂತಂದರೆ ನಮ್ಮದೇ ಆದಂಥ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳಿದ್ದಾವೆ, ನೀವು ಅದಕ್ಕೆ ಜಾಯಿನ್ ಆಗ್ಬೋದು. ಮತ್ತು ಡಿರೈವೇಟಿವ್ ಸಂಬಂಧಪಟ್ಟಂಗೆ ಪೂರ್ತಿಯಾಗಿ ನೀವು ಅರ್ಥ ಮಾಡ್ಕೋಬೋದು ಕೂಡ. ನಿಮ್ಮನ್ನು ಕೇಪಬಲ್ ಮಾಡ್ತಕ್ಕಂಥದ್ದು ನಮ್ಮ ಡ್ಯೂಟಿಯಲ್ಲಿ. ಓಕೆ, ಇಷ್ಟನ್ನು ನಾನು ಇದನ್ನು ನಂತರ ನಾನು ನೆಕ್ಸ್ಟ್ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು ಆಪ್ಷನ್ ಸಂಬಂಧಪಟ್ಟಂಗೆ ಒಂದು ವಿಡಿಯೋನ ಪ್ಲ್ಯಾನ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ನೋಡಬೇಕು ಅಂತ ಅನ್ನೋದೇ ಆದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ಲನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ.